ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಲೇಟ್ ಆಯಿತು, ಬಟ್ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು ಆದಷ್ಟು ಈಸಿಯಾಗಿ ಕೊಡ್ತಾ ಇದ್ದೀನಿ. ನಾಳೆ ನಡೆಯುವಂತಹ ಎಕ್ಸಾಮಿಗೆ, ಆ್ಯನ್ಯುವಲ್ ಎಕ್ಸಾಮಿಗೆ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು ಟೋಟಲ್ ಆಗಿ 6 ಕ್ವಶನ್ನ ಅಟೆಂಡ್ ಮಾಡಬೇಕು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 6 ಕ್ವಶನ್ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಮೈಕ್ರೋ ಎಕನಾಮಿಕ್ಸ್ ಏನಿದೆ, ಮೈಕ್ರೋ ಎಕನಾಮಿಕ್ಸಲ್ಲಿ ಚಾಪ್ಟರ್ 2 ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಈ ಚಾಪ್ಟರಲ್ಲಿ 2 ಕ್ವಶನ್ಸ್ ಬರುತ್ತೆ. ಸೊ 6 ಕ್ವಶನ್ ಇದೆ ಈ ಚಾಪ್ಟರಲ್ಲಿ. 6 ಕ್ವಶನಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಅದರಲ್ಲಿ 2 ಕ್ವಶನ್ಸ್ ನಿಮಗೆ ಕೇಳ್ತಾರೆ. ನೆಕ್ಸ್ಟು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಏನಿದೆ, ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ಈ ಚಾಪ್ಟರ್ಲಿ 2 ಕ್ವಶನ್ಸ್ ಬರುತ್ತೆ. ಅಲ್ಲಿಗೆ ಎಷ್ಟಾಯಿತು? 4 ಕ್ವಶನ್ಸ್ ಆಯಿತು. ಅಟೆಂಡ್ ಮಾಡಬೇಕಾಗಿರುತ್ತೆ 6, 4 ಕ್ವಶನ್ ಆಯಿತು. ನೆಕ್ಸ್ಟು 4th ಚಾಪ್ಟರ್ ಇದೆಯಲ್ಲ, ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಈ ಚಾಪ್ಟರ್ನ ಟೋಟಲ್ ಆಗಿ ಈ ಚಾಪ್ಟರ್ಲಿ ಇರೋದೇ 3 ಕ್ವಶನ್ಸು. ಕರೆಕ್ಟಾಗಿ ನೋಡ್ಕೊಳ್ಳಿ. ಇದರಲ್ಲಿ 1 or 2 ಕ್ವಶನ್ಸ್ ಗ್ಯಾರಂಟಿ ಬರುತ್ತೆ. ಒಂದು ಬ್ಲೂ ಪ್ರಿಂಟ್ ಪ್ರಕಾರ 2 ಬರುತ್ತೆ, ಇನ್ನೊಂದು ಪ್ರಕಾರ 1 ಬರುತ್ತೆ ಅಂತ ಇದೆ. ಸೊ 3 ಕ್ವಶನ್ ಇರೋದ್ರಿಂದ ಓದ್ಕೊಂಡ್ರೆ ನಿಮಗೆ ಲಾಸ್ ಆಗಲ್ಲ, ಒಂದಂತೂ ಗ್ಯಾರಂಟಿ ಬರುತ್ತೆ. ಅದು ಬಿಟ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇವಾಗ ಈ 3 ಚಾಪ್ಟರ್ ಏನು ಹೇಳಿದೆ, ಈ 3 ಚಾಪ್ಟರಿನ ಕ್ವಶನ್ಸು ಆನ್ಸರ್ಸು ಫಸ್ಟ್ ಹೇಳಿ, ನೆಕ್ಸ್ಟು ನಿಮ್ಮ ಮಾಡೆಲ್ ಪೇಪರಲ್ಲಿ ಮತ್ತು ಲಾಸ್ಟ್ ಇಯರ್ ಏನು ರಿಪೀಟ್ ಆಗಿದೆ ಕ್ವಶನ್ಸು, ಅದಕ್ಕೆ ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ, ಆದಷ್ಟು ಬೇಗ ಕಲ್ತ್ಕೊಳ್ಳಿ. ಓಕೆ, ಫಸ್ಟು ನಾನು ನಿಮಗೆ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ 2nd ಚಾಪ್ಟರು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಏನಿದೆ, ಈ ಚಾಪ್ಟರಲ್ಲಿ ಬರುವಂಥ ಕ್ವಶನ್ಸಿಗೆ ಆನ್ಸರ್ನ ಹೇಳ್ತಾ ಇದ್ದೀನಿ. ಈ ಚಾಪ್ಟರಿನ ಫಸ್ಟ್ ಪೇಪರಲ್ಲಿ ನೋಡಿ, ಇಲ್ಲಿ 2 ಕ್ವಶನ್ಸ್ ಕೇಳಿದ್ದಾರೆ. ಸ್ಟಾಕು ಮತ್ತು ಫ್ಲೋಗೆ ಡಿಫ್ರೆನ್ಸ್ ಬರೀಬೇಕು ವಿತ್ ಎಕ್ಸಾಂಪಲ್. ಎಕ್ಸ್ಟರ್ನಾಲಿಟೀಸ್ ಅಂತ ಹೇಳಿದ್ರೆ ಏನು, ಟೈಪ್ಸನ್ನು ಬರೀಬೇಕು. 2 ಕ್ವಶನ್ ಆಯಿತು. ನೆಕ್ಸ್ಟು ಇನ್ನೊಂದು ಪೇಪರಲ್ಲಿ ವಾಟ್ ಆರ್ ದ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನು ಕೇಳಿದ್ದಾರೆ, ಇಂಪಾರ್ಟೆಂಟು. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ನಾಮಿನಲ್ ಆ್ಯಂಡ್ ರಿಯಲ್ GDP, ಇಲ್ಲಿ 2 ಕ್ವಶನ್ಸ್ ಇದೆ. ನೆಕ್ಸ್ಟು ಇದಾದ್ರ ಮೇಲೆ ಇನ್ನೊಂದು ಪೇಪರಲ್ಲಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕನ್ಸ್ಯೂಮರ್ ಗೂಡ್ಸ್ ಆ್ಯಂಡ್ ಕ್ಯಾಪಿಟಲ್ ಗೂಡ್ಸ್, ಇನ್ನೊಂದು ಕೇಳಿದ್ದಾರೆ. ಮೆನ್ಷನ್ 3 ಮೆಥಡ್ಸ್ ಆಫ್ ಮೆಷರಿಂಗ್ GDP ನ್ಯಾಷನಲ್ ಇನ್ಕಮ್, ಇಲ್ಲೊಂದು ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟು ಲಾಸ್ಟ್ ಇಯರು 2024 ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ಸು ನೋಡಿ, 26 ಸೆಕೆಂಡಲ್ಲಿ 2nd ಚಾಪ್ಟರು, ಸೆಕೆಂಡಲ್ಲಿ 2nd ಚಾಪ್ಟರು. ವಾಟ್ ಆರ್ ದ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಮೆನ್ಷನ್ ದೇ ರಿವಾರ್ಡ್ಸ್ ಕೇಳಿದ್ದಾರೆ. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ನಾಮಿನಲ್ ಆ್ಯಂಡ್ ರಿಯಲ್ GDP ಕೇಳಿದ್ದಾರೆ. ಹಾಗಾಗಿ ಗೊತ್ತಾಯ್ತು ನಿಮಗೆ, ಅಂದರೆ ಎಲ್ಲ ಪೇಪರಲ್ಲೂ 2 ಕ್ವಶನ್ಸ್ ಇದೆ ಅಂತ. ಸೊ ಹಾಗಾಗಿ ಆನ್ಸರ್ಸ್ನ ನೋಡ್ತಾ ಹೋಗಿ. ಫಸ್ಟ್ ಒನ್, ವಾಟ್ ಆರ್ ದ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಮೆನ್ಷನ್ ದೇ ರಿವಾರ್ಡ್ಸ್ ಅಂತ ಇದೆ. ಲ್ಯಾಂಡಿಗೆ ರೆಂಟು, ಲೇಬರ್ ವೇಜಸ್, ಕ್ಯಾಪಿಟಲ್ ಇಂಟ್ರೆಸ್ಟ್, ಆರ್ಗನೈಸೇಷನ್ ಪ್ರಾಫಿಟ್ಟು. ಮೆನ್ಷನ್ 3 ಮೆಥಡ್ಸ್ ಆಫ್ ಮೆಷರಿಂಗ್ GDP ಕೇಳಿದ್ದಾರೆ. ಪ್ರಾಡಕ್ಟ್ ಆರ್ ವ್ಯಾಲ್ಯೂ ಆಡೆಡ್ ಮೆಥಡ್, ಎಕ್ಸ್ಪೆಂಡಿಚರ್ ಮೆಥಡ್, ಇನ್ಕಮ್ ಮೆಥಡ್. ವಾಟ್ ಯು ಮೀನ್ ಬೈ ಎಕ್ಸ್ಟರ್ನಾಲಿಟೀಸ್, ಮೆನ್ಷನ್ ಇಟ್ಸ್ 2 ಟೈಪ್ಸ್ ಅಂತ ಕೇಳಿದ್ದಾರೆ. Externalities refers to the benefits or harms a firm or an individual causes to another for which they are not paid or penalized. They do not have any market in which they can be bought and sold. Types ಕೇಳಿದ್ದಾರೆ. Positive externalities, negative externalities. Next, to write the difference between nominal and real GDP. Nominal GDP, it is the value of GDP at current prevailing prices. Real GDP, it is evaluated at constant set of prices, that is by keeping base year's price index. Next, nominal GDP, it is not reliable. Real GDP, it is reliable. Next, to nominal GDP, it does not give real picture of economic development of a country. Real GDP, it gives real picture of economic development of a country. ನೆಕ್ಸ್ಟ್ ಒನ್, ಸ್ಟಾಕ್ ಆ್ಯಂಡ್ ಫ್ಲೋಗೆ ಡಿಫ್ರೆನ್ಸನ್ನು ಬರೀಬೇಕು. ಸ್ಟಾಕ್ ಅಂತ ಹೇಳಿದ್ರೆ ಇಟ್ ಈಸ್ ದಟ್ ಕ್ವಾಂಟಿಟಿ ಆಫ್ ಎಕನಾಮಿಕ್ ವೇರಿಯೇಬಲ್ ವಿಚ್ ಈಸ್ ಮೆಷರ್ಡ್ ಎಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್. ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್, ಇನ್ವೆಂಟರಿ, ವೆಲ್ತ್. ವಿತ್ ಎಕ್ಸಾಂಪಲೇ ಹೇಳಿ ಅಂತ ಹೇಳಿದರೆ ಎಕ್ಸಾಂಪಲ್ ಬರೀಬೇಕು. ಇಟ್ ರೆಫರ್ಸ್ ದಟ್ ಕ್ವಾಂಟಿಟಿ ಆಫ್ ಎಕನಾಮಿಕ್ ವೇರಿಯೇಬಲ್ ಮೆಷರ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಆನ್ಸರ್ ಎಕ್ಸಾಂಪಲ್ ನೆಟ್ ಇನ್ವೆಸ್ಟ್ಮೆಂಟ್, ಸ್ಯಾಲರಿ, ಎಟ್ಸೆಟ್ರಾ. ಲಾಸ್ಟ್, ಕನ್ಸ್ಯೂಮರ್ ಗೂಡ್ಸ್ ಆ್ಯಂಡ್ ಕ್ಯಾಪಿಟಲ್ ಗೂಡ್ಸ್ಗೆ ಡಿಫ್ರೆನ್ಸು. ಕನ್ಸ್ಯೂಮರ್ ಗೂಡ್ಸ್, ದೀಸ್ ಆರ್ ದ ಗೂಡ್ಸ್ ವಿಚ್ ಆರ್ ಪರ್ಚೇಸ್ಡ್ ಫಾರ್ ಕನ್ಸಂಪ್ಷನ್ ಬೈ ಅಲ್ಟಿಮೇಟ್ ಕನ್ಸ್ಯೂಮರ್ಸ್. ಕ್ಯಾಪಿಟಲ್ ಗೂಡ್ಸ್, ದೀಸ್ ಆರ್ ದ ಡ್ಯೂರೇಬಲ್ ಗೂಡ್ಸ್ ವಿಚ್ ಆರ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಪ್ರೋಸೆಸ್. ಇಲ್ಲಿ ಕನ್ಸ್ಯೂಮರ್ ಗೂಡ್ಸ್ಗೆ ಎಕ್ಸಾಂಪಲು ಫುಡ್ಡು, ಕ್ಲಾತು ಆ್ಯಂಡ್ ಸರ್ವಿಸಸ್ ಲೈಕ್ ರೀಕ್ರಿಯೇಷನ್. ಕ್ಯಾಪಿಟಲ್ ಗೂಡ್ಸ್ಗೆ ಎಕ್ಸಾಂಪಲ್ಲು ಮಷಿನರಿ, ಟೂಲ್ಸ್, ಇಂಪ್ಲಿಮೆಂಟ್ಸ್, ಎಟ್ಸೆಟ್ರಾ. ಟೋಟಲ್ ಆಗಿ 6 ಕ್ವಶನ್ ಆಯಿತು. ಈ 6 ಕ್ವಶನ್ನ ನೀವು ನೋಡಿಕೊಂಡ್ರೆ ನಿಮಗೆ 4 ಮಾರ್ಕ್ಸ್ ಗ್ಯಾರಂಟಿ. ಅಲ್ಲಿಗೆ 6 ಮಾರ್ಕ್ಸ್ ಅಟೆಂಡ್ ಮಾಡಬೇಕು, ನಿಮಗೆ 4 ಮಾರ್ಕ್ಸು ಬಂದೇ ಬರುತ್ತೆ 2 ಕ್ವಶನ್ಸಿಂದ. ನೆಕ್ಸ್ಟು ಫಸ್ಟ್ ಪಾರ್ಟಲ್ಲಿ ಅಂದರೆ ಮೈಕ್ರೋ ಎಕನಾಮಿಕ್ಸಲ್ಲಿ ಚಾಪ್ಟರ್ 2 ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಏನಿದೆ, ಈ ಚಾಪ್ಟರಲ್ಲೂ ಕೂಡ 2 ಕ್ವಶನ್ಸನ್ನು ಕೇಳ್ತಾರೆ. ಯಾವ್ಯಾವ ಕ್ವಶನ್ ಬಂದಿದೆ ಅನ್ನೋದನ್ನು ಒಂದ್ಸಲ ನೋಡ್ಕೊಬಿಡಿ. ಲಾಸ್ಟ್ ಇಯರ್ ಆ್ಯನ್ಯುವಲ್ ಎಕ್ಸಾಮಿಗೆ ವಾಟ್ ಯು ಮೀನ್ ಬೈ ಇನ್ಫೀರಿಯರ್ ಗೂಡ್ಸ್, ಗಿವ್ ಎಕ್ಸಾಂಪಲ್ ಬಂದಿದೆ, ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆನಾ. ನೆಕ್ಸ್ಟು ಮೆನ್ಷನ್ 2 ಡಿಫ್ರೆಂಟ್ ಅಪ್ರೋಚಸ್ ವಿಚ್ ಎಕ್ಸ್ಪ್ಲೈನ್ ಕನ್ಸ್ಯೂಮರ್ ಬಿಹೇವಿಯರ್, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು, ಇಲ್ಲಿ ಕೇಳಿದ್ದಾರೆ. ನೆಕ್ಸ್ಟು ನೀವು ಪೇಪರಿಗೆ ಬಂದಾಗ ವಾಟ್ ಈಸ್ ಮೊನೋಟನಿಕ್ ಪ್ರಿಫರೆನ್ಸ್ ಕೇಳಿದ್ದಾರೆ, ಇಲ್ಲೊಂದು ಕೇಳಿದ್ದಾರೆ. ನೆಕ್ಸ್ಟು ಸ್ಟೇಟ್ ದ ಲಾ ಆಫ್ ಡಿಮ್ಯಾಂಡ್ ಕೇಳಿದ್ದಾರೆ. ಮೆನ್ಷನ್ 2 ಡಿಫ್ರೆಂಟ್ ಅಪ್ರೋಚಸ್, ನೋಡಿ ಎಗೈನ್ ರಿಪೀಟ್ ಆಯಿತು, ಡಿಫ್ರೆಂಟ್ ಅಪ್ರೋಚಸ್ ವಿಚ್ ಎಕ್ಸ್ಪ್ಲೈನ್ ಕನ್ಸ್ಯೂಮರ್ ಬಿಹೇವಿಯರ್ ಕೇಳಿದ್ದಾರೆ, ಮೋಸ್ಟ್ ಇಂಪಾರ್ಟೆಂಟು. ನೆಕ್ಸ್ಟ್ ಇನ್ನೊಂದು ಪೇಪರಿಗೆ ಬಂದಾಗ ಡಿಫೈನ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್
ಡಿಮ್ಯಾಂಡ್ ಕೇಳಿದ್ದಾರೆ. ಈ ಚಾಪ್ಟರಲ್ಲಿ ಹೈಯೆಸ್ಟ್ ರಿಪೀಟ್ ಇರುವಂಥ ಕ್ವಶನ್ನೇ ಫಸ್ಟ್ ಹೇಳ್ತಾ ಇದ್ದೀನಿ ನಾನು. ಮೆನ್ಷನ್ 2 ಡಿಫರೆಂಟ್ ಅಪ್ರೋಚಸ್ ವಿಚ್ ಎಕ್ಸ್ಪ್ಲೈನ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಕೇಳಿದ್ದಾರೆ. ಕಾರ್ಡಿನಲ್ ಯುಟಿಲಿಟಿ ಎನಾಲಿಸಿಸ್, ಆರ್ಡಿನಲ್ ಯುಟಿಲಿಟಿ ಎನಾಲಿಸಿಸ್. ನೆಕ್ಸ್ಟ್ ವಾಟ್ ಯು ಮೀನ್ ಬೈ ಇನ್ಫೀರಿಯರ್ ಗೂಡ್ಸ್, ಗಿವ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್. ದ ಡಿಮ್ಯಾಂಡ್ ಫಾರ್ ಗೂಡ್ಸ್ ವಿಚ್ ಹ್ಯಾವ್ ಇನ್ವರ್ಸ್ ರಿಲೇಶನ್ಶಿಪ್ with consumers' income is called inferior goods. For example, low quality food items or clothes. Next, what is monotonic preference ಕೇಳಿದರೆ. A rational consumer always prefers higher level of indifference curve because it offers him more of both commodities with higher level of satisfaction. It is called monotonic preference. Next, state law of demand, very important topic idu kuda. The law of demand states that if other things being equal, a fall in a price leads to expansion in demand and a rise in price leads to contraction in demand. Ishtu baradre saakagutte. Next, what you mean by price elasticity of demand, very important. ಈ meaning ನ ಬರೆದು ಎಕ್ಸಾಂಪಲ್ ಕೂಡ ಇಲ್ಲಿ ಏನಿದೆ ಅವರೊಂದು ಫಾರ್ಮುಲಾ ಇದೆ, ಇದು ಕೂಡ ಬರೀಬೇಕು. Price elasticity of demand is a measure of the responsiveness of the demand for a good to changes in its price. Formula: price elasticity of demand is equal to the percentage change in demand for a good divided by percentage change in the price of good. 5 ಕ್ವಶನ್ಸ್ ಆಯ್ತಾ ಈ ಚಾಪ್ಟರಲ್ಲಿ. ಲಾಸ್ಟ್ ಒಂದು ಕ್ವಶನ್ ಇದೆ. ಬಜೆಟ್ ಲೈನ್ ಮತ್ತು ಬಜೆಟ್ ಸೆಟ್ ಏನಿದೆ ಇದಕ್ಕೆ ಒಂದೊಂದು ಡಿಫ್ರೆನ್ಸನ್ನು ನೋಡ್ಕೊಳ್ಳಿ. ಈ 6ಅಲ್ಲಿ 2 ಕ್ವಶನ್ಸ್ ಗ್ಯಾರಂಟಿ, ಡೋಂಟ್ ವರಿ, ಟೆನ್ಷನ್ ಮಾಡ್ಕೋಬೇಡಿ. ಬಜೆಟ್ ಲೈನ್ ಈಸ್ ಎ ಲೋಕಸ್ ಆಫ್ ಆಲ್ ಡಿಫರೆಂಟ್ ಕಾಂಬಿನೇಷನ್ಸ್ ಆಫ್ 2 ಗೂಡ್ಸ್ ವಿಚ್ ಕಾಸ್ಟ್ ದ ಕನ್ಸ್ಯೂಮರ್ ಎಂಟೈರ್ ಇನ್ಕಮ್. ಬಜೆಟ್ ಸೆಟ್ ಅಂತ ಹೇಳಿದ್ರೆ ಬಜೆಟ್ ಸೆಟ್ ಈಸ್ ದ ಕಲೆಕ್ಷನ್ ಆಫ್ ಆಲ್ ಬಂಡಲ್ಸ್ ಆಫ್ ಗೂಡ್ಸ್ ದಟ್ ಎ ಕನ್ಸ್ಯೂಮರ್ ಕ್ಯಾನ್ ಬೈ ವಿತ್ ಹರ್ ಇನ್ಕಮ್ ಎಟ್ ದ ಪ್ರಿವೈಲಿಂಗ್ ಮಾರ್ಕೆಟ್. ಇನ್ನೊಂದು ಸಿಂಪಲ್ ಡಿಫ್ರೆನ್ಸ್ ಇದೆ ನಿಮಗಿಲ್ಲಿ. ಬಜೆಟ್ ಲೈನ್ ಅಂತ ಹೇಳಿದ್ರೆ ಬಜೆಟ್ ಲೈನ್ ಈಸ್ ನೋನ್ ಆಸ್ ಪ್ರೈಸ್ ಲೈನ್. ಬಜೆಟ್ ಸೆಟ್ ಈಸ್ ಆಲ್ಸೋ ನೋನ್ ಆಸ್ ಆಪರ್ಚುನಿಟಿ ಸೆಟ್. ನಾನು ನಿಮಗೆ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಸೆಕೆಂಡ್ ಮೇಯ್ನಲ್ಲಿ 4th ಚಾಪ್ಟರ್ನ ಹೇಳಿದೆ ನಾನು, ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಈ ಚಾಪ್ಟರಲ್ಲಿ ಕೇವಲ 3 ಕ್ವಶನ್ಸ್ ಇದೆ. 3 ಕರೆಕ್ಟಾಗಿ ನೋಡ್ಕೊಳ್ಳಿ. ಲಾಸ್ಟ್ ಇಯರು ಅಂದರೆ ನಿಮ್ಮ ಸೀನಿಯರ್ಸಿಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಮೀನಿಂಗ್ ಆಫ್ ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈಯರ್ ರೈಟ್ ಇಟ್ಸ್ ಫಾರ್ಮುಲಾ ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ಈ ಸಲ ನಿಮ್ಮ ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರುವಂತಹ ಕ್ವಶನ್ನು ಇರೋ 3 ಕ್ವಶನ್ಸಲ್ಲಿ 3 ಕೂಡ ಕವರ್ ಆಗಿದೆ. ಎಗೈನ್ ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈಯರ್ ಕೇಳಿದ್ದಾರೆ, ರೈಟ್ ಇಟ್ಸ್ ಫಾರ್ಮುಲಾ ಮತ್ತೆ ರಿಪೀಟ್ ಆಗಿದೆ. ನೆಕ್ಸ್ಟು ಇನ್ನೊಂದು ಪೇಪರಲ್ಲಿ ಗಿವ್ ದ ಮೀನಿಂಗ್ ಆಫ್ ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್ ಕೇಳಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಮಾಡೆಲ್ ಪೇಪರಲ್ಲಿ ರೈಟ್ ದ ಮೀನಿಂಗ್ ಆಫ್ ಎಕ್ಸೆಸ್ ಡಿಮ್ಯಾಂಡ್ ಆ್ಯಂಡ್ ಡಿಫಿಷಿಯೆಂಟ್ ಡಿಮ್ಯಾಂಡ್ ಕೇಳಿದ್ದಾರೆ. ಅಂದರೆ 3 ಕ್ವಶನ್ನು ಎಲ್ಲ ಕಡೆ ಬಂದಿದೆ. ಸೊ 3 ಓದ್ಕೊಂಡ್ರೆ 2 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. ಸೊ 3 ಕ್ವಶನ್ಸನ್ನು ಆರಾಮಾಗಿ ಓದ್ಕೊಳ್ಬಹುದು. ಹಾಗಾಗಿ ನೋಡ್ಕೊಳ್ಳಿ. ಫಸ್ಟು ಹೈಯೆಸ್ಟ್ ಯಾವ್ದು ಕೇಳಿದರೆ ಅದನ್ನೇ ಫಸ್ಟ್ ಓದ್ಕೊಳ್ಳೋಣ. ಗಿವ್ ದ ಮೀನಿಂಗ್ ಆಫ್ ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈಯರ್ ರೈಟ್ ಇಟ್ಸ್ ಫಾರ್ಮುಲಾ ಕೇಳಿದರೆ. ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈಯರ್ ಈಸ್ ದ ಟೋಟಲ್ ಇನ್ಕ್ರಿಮೆಂಟ್ ಇನ್ ಈಕ್ವಿಲಿಬ್ರಿಯಂ ವ್ಯಾಲ್ಯೂ ಆಫ್ ಫೈನಲ್ ಗೂಡ್ಸ್ ಔಟ್ಪುಟ್ to the initial increment in autonomous expenditure. Investment multiplier equals to delta y divided by delta a. Next, give the meaning of paradox of thrift ಕೇಳಿದರೆ. Paradox of thrift means if all the people of the economy increases the proportion of income they save, the total value of savings in the economy will not increase, it will not decline, or it will not remain the same. Next, write the meaning of excess demand and deficient demand. Excess demand ಅಂತ ಹೇಳಿದ್ರೆ situation is one when the equilibrium level of output is more than the full employment level of output. This is because of the demand is more than the level of output produced at full employment level. Deficient demand ಅಂತ ಹೇಳಿದ್ರೆ it means the equilibrium level of output is less the full employment level of output. It is because of the fact that demand is not enough to employ all factors of production. ಇದಿಷ್ಟು ಕೂಡ ಚಾಪ್ಟರ್ ವೈಸ್ ಕೊಟ್ಟಿರುವಂಥದ್ದು. ಇನ್ನು ನಿಮ್ಮ ಮಾಡೆಲ್ ಪೇಪರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತ ಹೇಳಿದ್ರೆ 4th ಚಾಪ್ಟರಲ್ಲಿ ಮೆನ್ಷನ್ ದ 2 ಡಿಟರ್ಮಿನೆಂಟ್ಸ್ ಆಫ್ ಎ ಫರ್ಮ್ ಸಪ್ಲೈ ಕರ್ವ್ ಇದೆ, ಇದೊಂದು ಇಂಪಾರ್ಟೆಂಟು. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಆ್ಯಂಡ್ ರೈಟ್ ಇಟ್ಸ್ ಫಾರ್ಮುಲಾ ಇದೆ, ಇದು ಇಂಪಾರ್ಟೆಂಟು. ಅದೆರಡನ್ನೂ ಕೂಡ ಇವಾಗ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಫಸ್ಟು ಗಿವ್ ದ ಮೀನಿಂಗ್ ಆಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಆ್ಯಂಡ್ ರೈಟ್ ಇಟ್ಸ್ ಫಾರ್ಮುಲಾ. Price elasticity of supply refers to the responsiveness of quantity supplied to changes in the price of good. Price elasticity of supply is equal to percentage change in quantity supplied divided by percentage change in price. ಓಕೆನಾ? ಇವಾಗ ನಾನು ಇಲ್ಲಿವರೆಗೂ ಏನು ಹೇಳಿದ್ದೆ, ಈ ಕ್ವಶನ್ ಸ್ಟಾರ್ಟ್ ಮಾಡೋದ್ನಲ್ಲ, ಇದಕ್ಕಿಂತ ಮುಂಚೆವರೆಗೂ ಏನು ಹೇಳಿದೆ ನೀವು ಅಷ್ಟೇ ನೋಡಿಕೊಂಡ್ರು ಟೋಟಲ್ ಆಗಿ ನೀವು
6 ಕ್ವಶನ್ಸಲ್ಲಿ 5 ಕ್ವಶನ್ಸಿಗಂತೂ ಕೇಪಬಲ್ ಇರ್ತೀರಿ, ಬಟ್ ನೋಡ್ಕೊಳ್ಳುವಂಥ ಕ್ವಶನ್ಸನ್ನ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಬಟ್ ಇವಾಗ ಹೇಳ್ತಾ ಇರೋದು ಮಾಡೆಲ್ ಪೇಪರಲ್ಲಿ ಇರುವಂಥ ಕ್ವಶನ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಮೆನ್ಷನ್ ದ 2 ಡಿಟರ್ಮಿನೆಂಟ್ಸ್ ಆಫ್ ಎ ಫರ್ಮ್ ಸಪ್ಲೈ ಕರ್ವ್ ಕೇಳಿದ್ದಾರೆ. ಟೆಕ್ನಾಲಜಿಕಲ್ ಪ್ರೋಗ್ರೆಸ್, ಇನ್ಪುಟ್, ಪ್ರೈಸಸ್. ಓಕೆ, ನೆಕ್ಸ್ಟು ಇದೇ ಚಾಪ್ಟರಲ್ಲಿ ಗಿವ್ ದ ಮೀನಿಂಗ್ ಆಫ್ ಶಟ್ ಡೌನ್ ಪಾಯಿಂಟ್ ಕೇಳಿದ್ದಾರೆ. ನೆಕ್ಸ್ಟು ರೈಟ್ ದ ಮೀನಿಂಗ್ ಆಫ್ ಆಪರ್ಚುನಿಟಿ ಕಾಸ್ಟ್ ವಿತ್ ಎಕ್ಸಾಂಪಲ್ ಕೇಳಿದ್ದಾರೆ. ನೋಡಿ, ಒಂದೊಂದೇ ಚಾಪ್ಟರ್ ಓದಿದ್ರು ಎಷ್ಟು ರೈಟ್ ಮಾರ್ಕ್ ಬರ್ತದೆ ಅಂದರೆ ಅಷ್ಟು ಕ್ವಶನ್ಸ್ ಕವರ್ ಆಗುತ್ತೆ. ನೀವು ನೋಡ್ಕೊಳ್ಬೇಕು ಕ್ಲೀನಾಗಿ ಮಕ್ಕಳೇ. ಗಿವ್ ದ ಮೀನಿಂಗ್ ಆಫ್ ಶಟ್ ಡೌನ್ ಪಾಯಿಂಟ್ ಕೇಳಿದ್ದಾರೆ. ಇನ್ ದ ಶಾರ್ಟ್ ರನ್ ದ ಪಾಯಿಂಟ್ ವೇರ್ SMC ಕರ್ವ್ ಕಟ್ಸ್ AVC ಕರ್ವ್ ಎಟ್ ದ ಮಿನಿಮಮ್ ಪಾಯಿಂಟ್ ಈಸ್ ಕಾಲ್ಡ್ ಶಟ್ ಡೌನ್ ಪಾಯಿಂಟ್. ಇನ್ ದ ಲಾಂಗ್ ರನ್ ಶಟ್ ಡೌನ್ ಪಾಯಿಂಟ್ ಈಸ್ ದ ಮಿನಿಮಮ್ ಆಫ್ ಲಾಂಗ್ ರನ್ ಆವರೇಜ್ ಕಾಸ್ಟ್ ಕರ್ವ್. ಓಕೆನಾ. ನೆಕ್ಸ್ಟು ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳಿದರೆ ಏನು ಅಂತ ಕೇಳಿದರೆ, ಆಪರ್ಚುನಿಟಿ ಕಾಸ್ಟ್ ಆಫ್ ಸಮ್ ಆಕ್ಟಿವಿಟಿ ಈಸ್ ದ ಗೈನ್ ಫರ್ಗಾನ್ ಫ್ರಮ್ ದ ಸೆಕೆಂಡ್ ಬೆಸ್ಟ್ ಆಕ್ಟಿವಿಟಿ. ನೆಕ್ಸ್ಟು ಇದೊಂದು ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಳ್ಳಿ. ಹೌ ವೇಜ್ ಈಸ್ ಡಿಟರ್ಮೈನ್ಡ್ ಇನ್ ದ ಲೇಬರ್ ಮಾರ್ಕೆಟ್. 5th ಚಾಪ್ಟರ್ ಮಾರ್ಕೆಟ್ ಈಕ್ವಿಲಿಬ್ರಿಯಮ್. ದ ವೇಜ್ ರೇಟ್ ಈಸ್ ಡಿಟರ್ಮೈನ್ಡ್ ಎಟ್ ದ intersection ಆಫ್ ದ ಡಿಮ್ಯಾಂಡ್ and supply curves of labor where the demand for and supply of labor balance. In the labor market, households are the suppliers of labor and demand for labor comes from firms. ಲಾಸ್ಟ್ ಇಯರು ಆ್ಯನುವಲ್ ಎಕ್ಸಾಮಲ್ಲಿ ಒಂದು ಕ್ವಶನ್ನ ಕೇಳಿದ್ದಾರೆ. ಡಿಫೈನ್ ಈಕ್ವಿಲಿಬ್ರಿಯಮ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ, ವೆರಿ ಇಂಪಾರ್ಟೆಂಟ್. ಇದೊಂದು ಕ್ವಶನಿಗೆ ಆನ್ಸರ್ ನೋಡ್ಕೊಬಿಡೋಣ. The price at which equilibrium is reached is called equilibrium price. The quantity bought and sold at equilibrium price is called equilibrium quantity. ಲಾಸ್ಟ್ ಇಯರು 2024 ಆ್ಯನುವಲ್ ಎಕ್ಸಾಮಲ್ಲಿ 2 ಕ್ವಶನ್ಸ್ ಕೇಳಿದರು ಈ ಚಾಪ್ಟರಿಂದ. ಈಕ್ವಿಲಿಬ್ರಿಯಮ್ ಪ್ರೈಸ್, ಕ್ವಾಂಟಿಟಿ ಮತ್ತು ಹೌ ವೇಜ್ ಇಸ್ ಡಿಟರ್ಮೈನ್ಡ್ ಇನ್ ದ ಲೇಬರ್ ಮಾರ್ಕೆಟು. ಇದು 2 ಕ್ವಶನಿಗೂ ನಾನು ಆನ್ಸರ್ ಹೇಳಿದೆ ಇವಾಗ. ರೈಟ್ ದ ಈಕ್ವೇಷನ್ ಆಫ್ GDP MP ಆ್ಯಂಡ್ GDP FC. GDP MP ಈಕ್ವಲ್ C ಪ್ಲಸ್ I ಪ್ಲಸ್ G ಪ್ಲಸ್ X ಮೈನಸ್ M. GDP FC ಅಂತ ಹೇಳಿದ್ರೆ GDP MP ಮೈನಸ್ NIT. ನೆಕ್ಸ್ಟು ಚಾಪ್ಟರ್ 5 ಬಜೆಟ್ ಏನಿದೆ, ಈ ಚಾಪ್ಟರಲ್ಲಿ 2 ಕ್ವಶನ್ಸ್ ನೋಡ್ಕೊಳ್ಳಿ. ಹೂ ಆರ್ ಫ್ರೀ ರೈಡರ್ಸ್, ವೈ ಆರ್ ದೇ ಕಾಲ್ಡ್ ಸೊ. ಫ್ರೀ ರೈಡರ್ಸ್ ರೆಫರ್ಸ್ ಟು ನಾನ್ ಪೇಯಿಂಗ್ ಯೂಸರ್ಸ್ ಆಫ್ ದ ಪಬ್ಲಿಕ್ ಗುಡ್. These consumers do not voluntarily pay for what they can get free. Next, to write the difference between public provision and public production. Public provision, it means that they are financed through the budget and can be used without any direct payment. Example, free education. Public production ಅಂತ ಹೇಳಿದ್ರೆ it refers to the production of goods directly by the government. These goods are produced by the government only and they are used with direct payment. For example, electricity. ನೆಕ್ಸ್ಟು ಚಾಪ್ಟರ್ 3ಯಲ್ಲಿ ಈ ಕ್ವಶನ್ ಒಂದು ನೋಡ್ಕೊಳ್ಳಿ. ಇದು ಒಂದು ಸಾಕು. ಮೆನ್ಷನ್ ದ ಟೈಪ್ಸ್ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಇದೆ. ಟೈಪ್ಸ್ ಆಫ್ ರಿಟರ್ನ್ಸ್ ಟು ಸ್ಕೇಲ್: ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್, ಕಾನ್ಸ್ಟ್ಯಾಂಟ್ ರಿಟರ್ನ್ ಟು ಸ್ಕೇಲ್, ಡಿಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್. ಇಲ್ಲಿ ವೈ ಪಬ್ಲಿಕ್ ಗೂಡ್ಸ್ ಮಸ್ಟ್ ಬಿ ಪ್ರೊವೈಡೆಡ್ ಬೈ ದ ಗವರ್ನಮೆಂಟ್ ಅಂತ ಇದೆ. ಯಾಕೆ ಪಬ್ಲಿಕ್ ಗೂಡ್ಸ್ ಮಸ್ಟ್ ಬಿ ಪ್ರೊವೈಡೆಡ್ ಬೈ ದ ಗವರ್ನಮೆಂಟ್ ಅಂತಿದೆ. ಸೊ ಇದಕ್ಕೆ ಆನ್ಸರ್ನ ಬರೆಯುವಾಗ ದ ಪಬ್ಲಿಕ್ ಗೂಡ್ಸ್ ಕೆನಾಟ್ ಬಿ ಪ್ರೊವೈಡೆಡ್ ಬೈ ದ ಮಾರ್ಕೆಟ್ ಮೆಕ್ಯಾನಿಸಮ್ ಬಿಕಾಸ್ ದೀಸ್ ಗೂಡ್ಸ್ ವಿಲ್ ನಾಟ್ ಬ್ರಿಂಗ್ ಬೆನಿಫಿಟ್. ಫಾರ್ ಎಕ್ಸಾಂಪಲ್, ರೋಡ್ಸ್, ಅಡ್ಮಿನಿಸ್ಟ್ರೇಷನ್, ಪಬ್ಲಿಕ್ ಪಾರ್ಕ್. ಸೊ ಸಾಕು ಅನಿಸುತ್ತೆ ನೋಡಿ. ಪಾರ್ಟ್ ಬಿ ಎಲ್ಲ ಕಡೆ ರೈಟ್ ಕಾಣಿಸ್ತಾ ಇದೆ ಅಂತ ಹೇಳಿದರೆ ನಾನು ಎಲ್ಲ ಕ್ವಶನ್ಸನ್ನು ಕವರ್ ಮಾಡಿರ್ತೀನಿ. ನಾನು ಸ್ಟಾರ್ಟಿಂಗ್ ಏನು 3 ಚಾಪ್ಟರ್ಸ್ ನಿಮಗೆ ಕೊಟ್ಟೆ, ಅದರಲ್ಲೇ ನಿಮಗೆ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಕು ಕವರ್ ಆಗಿ ಹೋಗುತ್ತೆ. ಹಾಗಾಗಿ ಆ 3 ಚಾಪ್ಟರ್ಸ್ ಏನು ಕೊಟ್ಟಿದ್ದೀನಿ ಅದರಲ್ಲಿ ಯಾವ ಕ್ವಶನನ್ನು ಕೂಡ ಬಿಡಬೇಡಿ. ಸ್ವಲ್ಪ ಫಾಸ್ಟಾಗಿ ಹೇಳಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಟೈಮ್ ತುಂಬ ಶಾರ್ಟೇಜ್ ಇದೆ, ಲೇಟ್ ಆಯಿತು. ಆಫ್ಕೋರ್ಸ್ ಬೇಜಾರು ಮಾಡ್ಕೊಳ್ಳದೆ ಕೊಟ್ಟಂಥ ಕ್ವಶನ್ಸನ್ನು ಕರೆಕ್ಟಾಗಿ ಓದ್ಕೊಳ್ಳಿ ಮಕ್ಕಳೇ. 12 ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ. ಲಾಸ್ಟ್ ಇಯರ್ ಪೇಪರು ಕೂಡ ಗಮನದಲ್ಲಿ ಇಟ್ಕೊಂಡೆ ನಾನು ಕ್ವಶನ್ಸನ್ನು ಕೊಟ್ಟಿದ್ದೀನಿ. ಡೋಂಟ್ ವರಿ, ಪಾರ್ಟ್ ಬಿ ನಿಮಗೆ ಈಸಿ ಇರುತ್ತೆ. ಓಕೆನಾ. ನೆಕ್ಸ್ಟ್ ಇನ್ನು ಯಾವ ಕಾನ್ಸೆಪ್ಟ್ ಇದೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.